ನಮಸ್ಕಾರ ಎಲ್ಲರಿಗೂ. ನನಗೆ ಇವತ್ತು ನನ್ನ ರಾಯರ್ ನೋಡಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನು ಕೂಡ ಹೊರಟಿದ್ದೀನಿ. ನಾನು ಬಂದುಬಿಟ್ಟು ಮೆಜೆಸ್ಟಿಕ್ಕಿಂದ ಬಸ್ ಹತ್ತಿರೋದು. ಮೆಜೆಸ್ಟಿಕ್ಕಿಂದ 7:15ಗೆ ಬಸ್ ಇದೆ ರಾಯಚೂರಿಗೆ. ಸೊ ಅಲ್ಲಿಂದ ರಾಯಚೂರಿಂದ ಮಂತ್ರಾಲಯಕ್ಕೆ 35 ರೂಪಾಯಿ ಚಾರ್ಜ್ ಇದೆ. ಹೆಣ್ಮಕ್ಳಿಗೆ ಫ್ರೀ ಇದೆ ಅಲ್ವಾ. ಸೊ ಹಾಗಾಗಿ ಯಾರೆಲ್ಲ ಹೋಗಬೇಕು ಅಂತ ಇದ್ದರೆ ಖಂಡಿತ ಹೋಗಿ ರಾಯರನ್ನ ನೋಡ್ಕೊಂಬನ್ನಿ. ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ. ಸೊ ನಾವು ಕೂಡ ಹೋಗಿ KSRT ಬಸ್ ಹತ್ಬಿಟ್ಟು ಸೊ ಅಲ್ಲಿಂದ ಬೆಳಗಿನ ಜಾವ ಒಂದು 6:30 7 ಗಂಟೆಗೆ ರೀಚ್ ಆದ್ವಿ. ಸೊ ರಾಯಚೂರಿಂದ ಮತ್ತೆ ಮಂತ್ರಾಲಯಕ್ಕೆ ಬಸ್ ಇತ್ತು. ಸೊ ಅಲ್ಲಿ 35 ರೂಪಾಯಿ ಚಾರ್ಜ್ ಅಂತ ಹೇಳಿದ್ನಲ್ವಾ, ಆ ಒಂದು ಚಾರ್ಜ್ ಪೇ ಮಾಡಿ ನಾವು ಬಂದು ಇಳಿದಿದ್ದು ಮಂತ್ರಾಲಯದಲ್ಲಿ. ನನಗಂತೂ ಆ ಒಂದು ಕ್ಷೇತ್ರಕ್ಕೆ ಇಳಿದ ತಕ್ಷಣ ತುಂಬಾ ಖುಷಿ ಆಗೋಯಿತು. ರಾಯರನ್ನ ಯಾವಾಗ ನೋಡ್ತೀನೋ ಅನಿಸ್ಬಿಟ್ಟಿತ್ತು. ಯಾಕಂದರೆ ಅಲ್ಲಿ ಒಂದೊಂದು ನೋಡ್ತಾ ಹೋಗ್ತಾ ಇದ್ದರೆ, ನೀವೇ ನೋಡ್ತಾ ಇದ್ದೀರಲ್ವ, ಇಲ್ಲಿ ಪ್ರತಿಯೊಂದು ಎಲ್ಲದರಲ್ಲೂ ರಾಯರಿದ್ದಾರೆ. ರಾಯರಿದ್ದಾರೆ ಅಂತಲೇ ಇರ್ತೀವಲ್ವ. ಸೊ ಖಂಡಿತವಾಗ್ಲೂ ರಾಯರಿದ್ದಾರೆ. ಮನಸ್ಸಿಂದ ರಾಯರೇ ಅಂತ ಕರೆದ್ರೆ ಖಂಡಿತ ರಾಯರು ಬಂದೇ ಬರ್ತಾರೆ. ನನಗೆ ಕೂಡ ತುಂಬ ಸಲ ಬಂದಿದ್ದಾರೆ ರಾಯರು. ನಾನು ಅಂದ್ಕೊಂಡಾಗೆಲ್ಲ, ಕೈ ಮುಕ್ಕೊಂಡಾಗೆಲ್ಲ ರಾಯರೇ ಕಾಪಾಡು ಅಂದರೆ ಸಾಕು, ಆ ರಾಯರು ಯಾವುದೋ ಒಂದು ಮುಖಾಂತರದಿಂದ ನಮ್ಮನ್ನ ಬಂದು ಕಾಪಾಡಿದ್ದಾರೆ. ನನಗಂತೂ ಅದು ಆ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದರೆ ನನಗೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಆ ಥರ ನನಗೇನೋ ಒಂಥರ ತುಂಬ ಚೆನ್ನಾಗಿ ಖುಷಿ ಆಯಿತು. ಸೊ ಅದಾದಮೇಲೆ ನಾವು ನದಿಗೆ ಹೋಗಿ ನದಿ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಮತ್ತೆ ನಾವು ರಾಯರು ನೋಡೋಕ್ಕೆ ಬಂದ್ವಿ. ರಾಯರನ್ನ ನೋಡೋಕ್ಕಿಂತ ಮುಂಚೆ ನಾವು ಮಂಚಾಲಮ್ಮ ತಾಯಿ ಅಮ್ಮನ ಒಂದು ದರ್ಶನ ಮಾಡಬೇಕು. ಸೊ ಅಲ್ಲಿ ನಾನು ಮನೆಯಿಂದಲೇ ಬೆಲ್ಲದ ಆರತಿ ಮಾಡ್ಕೊಂಡು ಹೋಗಿದ್ದೆ. ಸೊ ಅಲ್ಲಿ ಏನು ಖುಷಿ ಆಯಿತು ಅಂದರೆ, ಆ ಒಂದು ತಾಯಿಗೆ ನಮ್ಮ ಕೈಯಾರೇ ಬೆಲ್ಲದ ಆರತಿ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ನನಗೆ ತುಂಬಾ ಖುಷಿ ಆಯಿತು. ಅಲ್ಲಿ ದರ್ಶನ ಮಾಡಿಕೊಂಡು ಆ ತಾಯಿ ಆಶೀರ್ವಾದ ಪಡ್ಕೊಂಡು ಮತ್ತೆ ನಾನು ರಾಯರನ್ನ ನೋಡೋಕ್ಕೆ ಅಂತ ಒಳಗಡೆ ಬಂದೆ. ಸೊ ಅಲ್ಲಿ ನಮಗೆ ಬರಬೇಕಾದ್ರೆ ರಾಯರದ್ದು ಮೆರವಣಿಗೆ ಆಗ್ತಾಯಿತ್ತು. ಸೊ ನನಗಂತೂ ನೋಡಿ ತುಂಬಾ ಖುಷಿ ಆಗೋಯಿತು. ರಾಯರನ್ನ ಒಂದು ದರ್ಶನ ಇಲ್ಲೇ ಸಿಕ್ಬಿಡ್ತು ಅಂತ ಅನ್ನಿಸಿ ತುಂಬಾ ಸಂತೋಷ ಆಯಿತು. ಸೊ ಅದಾದಮೇಲೆ ನಾನು ಕೂಡ ದರ್ಶನ ಮಾಡ್ಕೊಂಬಂದೆ. ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಿ ರಾಯರಿಗೆ ದೇವಸ್ಥಾನ ಸುತ್ತ ನಾನು 9 ಪ್ರದಕ್ಷಿಣೆ ಹಾಕಿ ಮತ್ತೆ ನಾನು ಒಂದು ಏನು ರಾಯರ ಹತ್ರ ಸಂಕಲ್ಪ ಇತ್ತು, ನಮ್ದು ಏನೋ ಒಂದು ನಾವು ಒಂದು ಬೇಡಿಕೆಗೋಸ್ಕರ ಹೋಗಿರ್ತೀವ, ನಮ್ದು ಏನು ಕಷ್ಟ ಇತ್ತು ಅದನ್ನೆಲ್ಲ ನಾನು ರಾಯರ ಹತ್ರ ಹೇಳಿ, ನಂದು ಏನು ಮನಸ್ಸಿಗೆ ನನಗೇನು ರಾಯರನ್ನ ಕೇಳಬೇಕು ಅನ್ನಿಸ್ತು ಅದನ್ನು ಕೇಳಿಕೊಂಡು, ನನಗಂತೂ ಅದು ರಾಯರ ಹತ್ರ ಕುತ್ಕೊಳ್ತಾ ಇದ್ದರೆ ನಂಗೆ ಖುಷಿ ಆಗ್ತಾನೇ ಇರುತ್ತೆ. ಏನು ಕೇಳಬೇಕು ಅಂತಲೇ ಗೊತ್ತಾಗಲ್ಲ ಆ ಖುಷಿಗೆ. ಸೊ ಮತ್ತೆ ಹೋಗಿ ನನ್ನ ದರ್ಶನ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ನಾನು ರಾಯರನ್ನ ನೋಡೋಕ್ಕೆ 2 ಸಲ ಹೋದೆ. ಒಂದು ಸಲ ಹೋಗಿ ಪೂಜೆ ಮಾಡಿ ಕೈ ಮುಕ್ಕೊಂಡು ಬಂದೆ. ಮತ್ತೆ ಇನ್ನೊಂದು ಸಲ ನೋಡಬೇಕು ಅನ್ನಿಸ್ತು. ಮತ್ತೆ ರಾಯರನ್ನ ಇನ್ನೊಂದು ಸಲ ನೋಡಿದೆ. ಮತ್ತು ಅಕ್ಷತೆ, ಆ ಒಂದು ಮಂತ್ರಾಕ್ಷತೆ ಅಂತೂ ತೊಗೊಂಡಿದ್ದ ತಕ್ಷಣ ಏನೋ ಒಂಥರ ಅದು ಹೇಳೋಕ್ಕೆ ಆಗಲ್ಲ. ಒಂದು ಆ ರಾಯರದು ಅಕ್ಷತೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕೆ ಒಂಥರ ಖುಷಿ. ಸೊ ತುಂಬ ಖುಷಿ ಆಗುತ್ತೆ ನಂಗೆ ರಾಯರ ಮಂತ್ರಾಕ್ಷತೆ ಅಂದರೆ. ಸೊ ಅದಾದಮೇಲೆ ಅಂತೂ ಹೊಟ್ಟೆ ಅಷ್ಟಿತ್ತು. ಯಾಕಂದರೆ ರಾಯರನ್ನ ನೋಡಬೇಕು ಅಂತ ಊಟ ಮಾಡಿರಲಿಲ್ಲ. ಬೆಳಗ್ಗೆ ಟಿಫನ್ ಹಾಗೇ ಹೋಗಿದ್ವಿ. ಯಾವಾಗ ರಾಯರ ದರ್ಶನ ಆಯಿತು, ಆಗಿದ ತಕ್ಷಣ ಒಂದು ರಾಯರ ಪ್ರಸಾದ ತಿನ್ನೋಕ್ಕೆ ಅಂತ ಹೋದ್ವಿ. ಸೊ ರಾಯರ ಪ್ರಸಾದ ಅಂತ ಅಂದ್ರೇ ಒಂಥರ ಖುಷಿ. ಆ ಪ್ರಸಾದ ನೋಡ್ತಾ ಇದ್ರೇ ಹೊಟ್ಟೆ ತುಂಬಿಡುತ್ತೆ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಅನಿಸ್ತು. ನನಗಂತೂ ಸಾಕಷ್ಟು ಹೊಟ್ಟೆ ಅಷ್ಟುಬಿಟ್ಟಿತ್ತು. ಸೊ ಅದಾದಮೇಲೆ ರಾಯರದು ಒಂದು ಪ್ರಸಾದ ತೊಗೊಂಡು ಪ್ರಸಾದ ತಿಂದೆ. ನನಗಂತೂ ಅದು ತಿಂದಮೇಲೆ ಒಂಥರ ಮನಸ್ಸು ಬರುತ್ತೆ ಅಂತಾರಲ್ಲ, ಆ ಥರ ಅಷ್ಟು ನನಗೆ ಖುಷಿ ಆಗೋಯಿತು. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಖಂಡಿತ ಯಾರೆಲ್ಲ ಮಂತ್ರಾಲಯ ಭೇಟಿಯಾಗಿಲ್ಲ, ಖಂಡಿತ ರಾಯರ ಆಶೀರ್ವಾದ ತೊಗೊಳ್ಳಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.